ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ನಾಟಿ ಕೋಳಿ ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ನಾಟಿ ಕೋಳಿನ ಚೆನ್ನಾಗಿ ತೊಳ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಫಸ್ಟು ನಾವು 2 ಥರ ಮಸಾಲೆ ರುಬ್ಕೋಬೇಕು. ಒಂದು ಇದು ಅರಿಶಿನ ಈರುಳ್ಳಿ ಅಂತ ಹೇಳ್ತೀವಲ್ಲ ಅದು. ಸೊ ಅದಕ್ಕೆ ಅರಿಶಿನ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೊ ಇಷ್ಟು ರುಬ್ಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಅದಾದಮೇಲೆ ಲಾಸ್ಟಿಗೆ ಹಾಕುವಂಥ ಕಾಯಿ ಮಸಾಲ ಅಂದರೆ ತೆಂಗಿನಕಾಯಿ, ಹುರ್ಗಡ್ಲೆ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ. ಸೊ ಇದನ್ನು ಕೂಡ ರುಬ್ಕೊಂಡು ಸೈಡಲ್ಲಿ ಇಟ್ಕೊಬೇಕು. ಅಲಾಂಗ್ ವಿತ್ ಈ ಆಡಿಸ್ಕೊಂಡಿರೋ 2 ಮಸಾಲೆ ಜೊತೆಗೆ ನಮಗೆ ಅಡಿಷ್ನಲ್ ಆಗಿ ಬೇಕಾಗಿರೋ ಅದರ್ ಇಂಗ್ರೀಡಿಯೆಂಟ್ಸ್ ಅಂದರೆ ಖಾರ ಪುಡಿ, ಉಪ್ಪು ಮತ್ತು ಎಣ್ಣೆ. ಸೊ ಈ ಖಾರ ಪುಡಿಗೆ ಬಂದು ಧನಿಯಾ ಪುಡಿ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ 25% ಅಷ್ಟು ಅರಿಶಿನ ಈರುಳ್ಳಿನ ಹಾಕಬೇಕು. ಅಂದರೆ ಇವಾಗ ನಾವು ಆಡಿಸ್ಕೊಂಡಿರೋದ್ರಲ್ಲಿ ಒಂದು 25% ಹಾಕಿ, ಸೊ ಎಲ್ಲ ಚಿಕನ್ನ ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ನ ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಅಂದರೆ ನೀರು ಅದು ಸ್ವಲ್ಪ ಜಾಸ್ತಿ ರೈಸ್ ಆಗಿ ಕಡಿಮೆ ಆಗುತ್ತೆ. ಸೊ ಅಲ್ಲಿ ತನಕ ಬೇಯಲಿಕ್ಕೆ ಬಿಡಬೇಕು. ಸೊ ಒಂದು 3/4 ಚಿಕನ್ ಬೆಂದಿದೆ ಅನ್ನೋಷ್ಟೊತ್ತಿಗೆ ಇನ್ನು ರಿಮೈನಿಂಗ್ ಅರಿಶಿನ ಈರುಳ್ಳಿನ ಏನು ಆಡಿಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಮತ್ತೆ ತಿರುಗಿಸಿ ಬಿಡಬೇಕು. ಸೊ ಅದು ಕಂಪ್ಲೀಟಾಗಿ ಬೇಯ್ತಾ ಇದೆ ಅಂದಂಗೆ ಖಾರ ಪುಡಿನ ಆ್ಯಡ್ ಮಾಡ್ಕೊಬೇಕು. ನಾನು ಖಾರ ಪುಡಿ ಜೊತೆಗೆ ಬಿಸಿನೀರು ಕೂಡ ಆ್ಯಡ್ ಮಾಡಿ ಹಾಕ್ತಾಯಿದ್ದೀವಿ. ಏಕೆಂದರೆ ನಾವು ತಣ್ಣೀರು ಹಾಕಿದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಬಾಯ್ಲ್. ಸೊ ಖಾರ ಪುಡಿ ಜೊತೆಗೆ ಬಿಸಿನೀರನ್ನ ಆ್ಯಡ್ ಮಾಡಿ ಕುದಿಲಿಕ್ಕೆ ಬಿಡ್ತಾಯಿದ್ವಿ. ಸೊ ಇದರಲ್ಲಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡಿದಿದೆ ಅಂದರೆ ನಿಮಗೆ ಈ ವೈಟ್ ನೊರೆ ಕಾಣಿಸ್ತಾ ಇದೆಯಲ್ಲ ಅದು ಕಡಿಮೆ ಆಗ್ತಿದೆ. ಆದಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ಆಡಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಆ ತೆಂಗಿನಕಾಯಿ ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಕಡಲೆ ಹಾಕಿ ಆಡಿಸಿರ್ತೀವಲ್ಲ ಅದನ್ನು ಹಾಕಬೇಕು. ಸೊ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಸೊ ನಮಗೆ ಲಾಸ್ಟಿಗೆ ಒಂದು ಸಲ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಅಂತ ನೋಡಿಕೊಂಡು ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಅವಶ್ಯಕತೆ ಇದ್ದರೆ. ಸೊ ಇದ್ರ ಜೊತೆಗೆ ಸಖತ್ ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆ, ಅದಲ್ಲದೆ ಶಾವಿಗೆ, ಇಡ್ಲಿ, ದೋಸೆ, ನೀರು ದೋಸೆ ಆ್ಯಂಡ್ ನಮ್ಮ ಕಡೆ ಮಾಡೋಂಥ ಕಡುಬುಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈ ವಿಡಿಯೋ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಕಂಪೇರ್ ಟು ಬಾಯ್ಲರ್ ಕೋಳಿ ಅಥವಾ ಫಾರ್ಮ್ ಕೋಳಿ, ನಾಟಿ ಕೋಳಿ ಈಸ್ ವೆರಿ ಗುಡ್. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಡ್ ಹೆಲ್ದಿ ಕೂಡ. ಹೈ ಪ್ರೋಟೀನ್ ಆ್ಯಂಡ್ ಲೆಸ್ ಇನ್ ಕ್ಯಾಲರೀಸ್. ಸೊ ತಿನ್ನಲಿಕ್ಕಂತೂ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಮಟನ್ ತಿಂದಿದ್ದ ಥರ ಫೀಲ್ ಕೊಡುತ್ತೆ. ಬಟ್ ನಿಮಗೆ ಫ್ಯಾಟ್ ಐಟಮ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಇವತ್ತಿಂದು ನಮ್ಮನೆ ಸ್ಪೆಷಲ್ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ ಹೇಗೆ ಬಂತು ಅಂಥೇಳಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ತಾರೋ ವೀಡಿಯೋಸ್ನ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.